ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ನಿಮ್ಮ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಮುಕ್ತಾಯಕ್ಕ ಬರೆದಂತಹ ವಚನಗಳನ್ನು ಗಮನಿಸ್ತಾ ನೋಡೋಣ. ಮುಕ್ತಾಯಕ್ಕ ಅವರ ಪರಿಚಯ ನೋಡೋಣ. ಮೊದಲಿಗೆ ಮುಕ್ತಾಯಕ್ಕ ಪ್ರಸಿದ್ಧವಾದಂತಹ ಶಿವಶರಣೆ ಹಾಗೂ ವಚನಕಾರ್ತಿ. ಈಕೆ ಲಕ್ಕುಂಡಿ ಗ್ರಾಮದವಳು. ಲಕ್ಕುಂಡಿ ಗ್ರಾಮದ ಗದಗ ಜಿಲ್ಲೆಯಲ್ಲಿದೆ. ಲಕ್ಕುಂಡಿ ಗ್ರಾಮ ಅನ್ನುವಂಥದ್ದು ಗದಗ ಜಿಲ್ಲೆಯಲ್ಲಿದೆ. ಈಕೆ ಮುಕ್ತಾಯಕ್ಕ ಅಜಗಣ್ಣನ ಸೋದರಿ. ಅಲ್ಲಿ ಅಜಗಣ್ಣ ಅನ್ನುವಂತಹ ಅಂಕಿತ ನಾಮ ಇದೆ ನೋಡಿ, ಸರಿಯಾಗಿ ಗಮನಿಸಿಕೊಳ್ಳಿ. ಮುಕ್ತಾಯಕ್ಕನ ಅನುಭಾವಿ ಶಿವಶರಣೆಯಾಗಿರುವಂತಹ ಮುಕ್ತಾಯಕ್ಕನ ಅಂಕಿತ ನಾಮ ಅಜಗಣ್ಣ. ಈತ ಈ ಅಜಗಣ್ಣನ ಸೋದರಿಯಾಗಿದ್ದವಳು. ಈತ ಮತ್ತು ಈ ಮುಕ್ತಾಯಕ್ಕ, ಅಜಗಣ್ಣ ಮತ್ತು ಮುಕ್ತಾಯಕ್ಕ ಇವರಿಬ್ಬರದ್ದು ಅನನ್ಯ ಭ್ರಾತೃ ಪ್ರೇಮ, ಅಣ್ಣ ತಂಗಿಯರ ಪ್ರೇಮ. ಈಕೆಯ ಆಧ್ಯಾತ್ಮದ ಗುರುವೇ ಅಜಗಣ್ಣ. ಹಾಗೆ ಅಜಗಣ್ಣನೇ ತಂದೆ, ಹಾಗೆ ಎಲ್ಲವೂ ಕೂಡ ಅಜಗಣ್ಣನೇ. ಮುಕ್ತಾಯಕ್ಕನಿಗೆ 10 ವರ್ಷ ಇರುವಾಗ ಮಸಳಿಕಲ್ಲು ಅನ್ನುವಂತಹ ಒಂದು ಗ್ರಾಮಕ್ಕೆ ಮದುವೆ ಮಾಡಿಕೊಡ್ತಾರೆ. 12ನೆಯ ಶತಮಾನದ ಶಿವಶರಣೆಯರ ಸಮೂಹದ ಆಧ್ಯಾತ್ಮಿಕ ಸಿದ್ಧಾಂತದ ವಿಷಯದಲ್ಲಿ ವಿಶಾಲ ಮನೋಭಾವ, ದಿಟ್ಟ ವ್ಯಕ್ತಿತ್ವ, ಸ್ವತಂತ್ರ ಪ್ರವೃತ್ತಿಯ ಹೆಣ್ಣು ಎಂದು ಮುಕ್ತಾಯಕ್ಕನನ್ನು ನಾವು ಗಮನಿಸ್ತೇವೆ. ಈಕೆ ಪ್ರಖರ ವೈಚಾರಿಕತೆಯ, ತಾತ್ವಿಕ ಪರಿಜ್ಞಾನದ, ಸೈದ್ಧಾಂತಿಕ ವಿಶ್ಲೇಷಣೆಯ ಉನ್ನತ ತತ್ವಜ್ಞಾನಿ. ಕಾಯದ ಸೀಮೆಯ ಭಾವದ ಭ್ರಾಂತಿಯ ಜೀವ ಮಾಯೆಯನ್ನು ಕಳೆದುಕೊಂಡರೂ ದ್ವೇತದ ಸಾಕಾರ, ನಿರಾಕಾರದ ನಾನು ನೀನು ಎಂಬ ವಿಭಿನ್ನ ತಿಳುವಳಿಕೆಯ ತಿಮಿರದ ಅಂಚಿನಲ್ಲಿ ಸಿಲುಕಿ ತೊಳಲಾಡುವ ಸಾಧಕಿಯಾಗಿ ಮುಕ್ತಾಯಕ್ಕ ನಮಗೆ ಕಾಣಿಸುತ್ತಾಳೆ. ಇವಳು ತಮ್ಮ ವಚನಗಳಲ್ಲಿ ಅಲ್ಲಮ ಪ್ರಭು, ಚೆನ್ನಬಸವಣ್ಣ, ಮರುಳ ಶಂಕರದೇವ ಮೊದಲಾದ ಶರಣರ ಕಾರುಣ್ಯದಿಂದ ತಾನು ಪರಿಣಾಮಿಯಾಗಿರುವುದನ್ನು, ತಾನು ವಚನಕಾರ್ತಿಯಾಗಿರುವುದನ್ನು ವಿನಮ್ರತೆಯಿಂದ ಸ್ಮರಿಸ್ತಾಳೆ. ಈಗ ನಾವು ಮೊದಲ ವಚನವನ್ನು ಗಮನಿಸೋಣ. ಅಲರೊಳಡಗಿದ ಪರಿಮಳದಂತೆ, ಪತಂಗದೊಳಡಗಿದ ಅನಲನಂತೆ, ಶಶಿಯೊಳಡಗಿದ ಷೋಡಶ ಕಳೆಯಂತೆ, ಉಲುಹಲಡಗಿದ ವಾಯುವಿನಂತೆ, ಸಿಡಿಲೊಳಡಗಿದ ಗಾತ್ರದ ತೇಜದಂತೆ ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ. ಈ ವಚನದಲ್ಲಿ ಯೋಗದ ರೀತಿಯನ್ನು ಮುಕ್ತಾಯಕ್ಕ ಹೇಳ್ತಾಳೆ. ಯೋಗ ಮತ್ತು ಆತ್ಮಜ್ಞಾನ ಹೇಗೆ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಈ ವಚನಕಾರ್ತಿ ಹೇಳ್ತಾಳೆ. ಹೂವಿನಲ್ಲಿ ಅಲರು ಅಂದರೆ ಹೂವಿನಲ್ಲಿ ಪರಿಮಳ ಅಡಗಿರ್ತದೆ. ಒಂದು ಹೂವನ್ನು ನಾವು ಮೂಸಿ ನೋಡ್ತೇವೆ, ಆದರೆ ಅದರಲ್ಲಿರುವಂಥ ಪರಿಮಳ ಕಣ್ಣಿಗೆ ಕಾಣಿಸೋದಿಲ್ಲ. ಅಂದರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಮೂಗಿಗೆ ತಿಳಿತದೆ. ಹಾಗೆ ಪತಂಗದೊಳು ಅಡಗಿದ ಅನಲನಂತೆ. ಪತಂಗ ಅಂದರೆ ನಿಮಗೆ ಗೊತ್ತಿರ್ಬೋದು. ಇಲ್ಲಿ ಪತಂಗ ಅಂದರೆ ದೀಪದ ಹುಳು, ಅಂದರೆ ಆ ಮಿಂಚು ಹುಳ ಅಂತ ಹೇಳ್ತಾರಲ್ಲ. ಆ ಮಿಂಚು ಹುಳದ ಹಿಂದುಗಡೆ ಬೆಂಕಿ, ಅದನ್ನು ಕೆಲವೊಮ್ಮೆ ನೀವು ಹೀಗೆ ಮುಟ್ಲಿಕ್ಕೆ ಹೋದರೆ ಸ್ವಲ್ಪ ಬಿಸಿ ಬಿಸಿ ಆಗ್ತದೆ. ಆ ಬೆಂಕಿ ಕಣ್ಣಿಗೆ ಕಾಣಿಸೋದಿಲ್ಲ. ದೀಪದ ಹುಳುವಿನಲ್ಲಿರುವಂತಹ ಬೆಂಕಿಯಂತೆ ಶಶಿಯೊಳು ಅಡಗಿದ ಷೋಡಶ ಕಳೆಯಂತೆ. ಶಶಿ ಅಂದರೆ ಚಂದ್ರನಲ್ಲಿ ಅಡಗಿರುವಂಥ ಷೋಡಶ ಅಂದರೆ 16 ಕಲೆಗಳಿವೆಯಂತೆ. ಮೇಲ್ನೋಟಿಗೆ ನಮಗೆ ಚಂದ್ರ ಮಾತ್ರ ಕಾಣ್ತಾನೆ, ಅದರ ಒಳಗಿರುವಂತಹ ಆ ಕಲೆಗಳು ಕಂಡು ಬರುವುದಿಲ್ಲ. ಚಂದ್ರನಲ್ಲಿ ಇರುವಂತಹ ಕಲೆಗಳ ಹಾಗೆ ಉಲುಹಲಿ ಅಡಗಿದ ವಾಯುವಿನಂತೆ. ಅಂದರೆ ವಾಯು ಅಂದರೆ ಗಾಳಿ, ಗೊತ್ತಿದೆ ನಿಮಗೆ. ಉಲುಹು ಅಂದರೆ ಶಕ್ತಿ ಅನ್ನುವಂತಹ ಅರ್ಥವು ಬರ್ತದೆ, ಶಬ್ದ ಅನ್ನುವಂತಹ ಅರ್ಥವು ಬರ್ತದೆ. ಗಾಳಿ ನಮಗೆ ಕಾಣಿಸೋದಿಲ್ಲ, ಗಾಳಿಯನ್ನು ನೋಡಲಿಕ್ಕಾಗೋದಿಲ್ಲ. ಕೆಲವೊಮ್ಮೆ ಗಾಳಿ ಬರುವಾಗ ಶಬ್ದ ಬರ್ತದೆ ನೋಡಿ, ಅದರಲ್ಲಿ ಒಂದು ವೇಗವಾಗಿ ಬರ್ತದೆ. ಎಷ್ಟು ಅದರಲ್ಲಿ ಶಕ್ತಿ ಇರ್ತದೆ ಅಂದರೆ ಎಲ್ಲವನ್ನೂ ಕೂಡ ಕಬಳಿಸಿಕೊಂಡು ಹೋಗುವಂಥ, ಎಲ್ಲವನ್ನು ಕೂಡ ತಲೆ ಕೆಳಗಾಗುವಂತೆ ಮಾಡುವಂತಹ ಶಕ್ತಿ ಆ ವಾಯುವಿಗಿದೆ, ಆ ಗಾಳಿಗಿದೆ. ಹಾಗೆ ಇನ್ನೂ ಹೇಳ್ತಾರೆ, ಸಿಡಿಲೊಳಡಗಿದ ಗಾತ್ರದ ತೇಜದಂತೆ. ಅಂದರೆ ಸಿಡಿಲು ಅಂದರೆ ಗೊತ್ತಿರ್ಬೋದು, ಸಿಡಿಲು ದೊಡ್ಡದಾಗಿ ಶಬ್ದ ಮಾಡುವಂಥ, ಅದರಲ್ಲೊಂದು ತೇಜಸ್ಸಿದೆ. ಅಂದರೆ ಆ ಗಾತ್ರದ ತೇಜಸ್ಸು ಅಂದರೆ ಆ ಒಂದು ಕಾಂತಿಯೂ ಇರ್ತದೆ, ಅಥವಾ ಬೆಂಕಿಯೂ ಇರ್ತದೆ ಆ ಸಿಡಿಲಿನಲ್ಲಿ ಇರುವಂತಹ ತೇಜಸ್ಸಿನಂತೆ ಈ ಒಂದು ನಮ್ಮ ಒಳಗೆ ಇರುವಂತಹ ಒಂದು ಯೋಗ
ಅಥವಾ ಅಂತರ್ಜ್ಞಾನ ಅಥವಾ ಆತ್ಮಜ್ಞಾನ ಇದು ಸಾಧಕನ ಒಳಗಡೆ ಅಂತರಂಗದಲ್ಲಿ ನಿಗೂಢವಾಗಿರ್ತದೆ. ಅಂದರೆ ಈ ರೀತಿಯಲ್ಲಿ ಇರಬೇಕಯ್ಯ ಯೋಗ. ಅಂದರೆ ಈ ರೀತಿ ಕಣ್ಣಿಗೆ ಕಾಣಿಸದ ಹಾಗೆ ಪರಿಪೂರ್ಣವಾಗಿ ಬೆರೆತಿರುತ್ತದೆ ಅನ್ನುವಂಥದ್ದನ್ನೇ ಇಲ್ಲಿ ಮುಕ್ತಾಯಕ್ಕ ತನ್ನ ಅಂಕಿತನಾಮ ಅಜಗಣ್ಣ ತಂದೆಯಂತೆ ಅನ್ನುವಂತಹ ಅಜಗಣ್ಣ ತಂದೆ ಅನ್ನುವಂತಹ ಈ ಒಂದು ಅಂಕಿತನಾಮದಲ್ಲಿ ವಿವರಿಸ್ತಾರೆ. ಇಲ್ಲಿ ಮುಕ್ತಾಯಕ್ಕೆ ಹೇಳುವಂಥದ್ದು ಅಜಗಣ್ಣನ ಯೋಗ ಸಾಧನೆ ಯಾವ ರೀತಿ ಇತ್ತು ಅನ್ನುವಂಥದ್ದು. ಅಜಗಣ್ಣನ ಯೋಗ ಅದು ಗುಪ್ತವಾಗಿತ್ತು. ಹೇಗೆ ಒಂದು ಹೂವಿನಲ್ಲಿ ಅಡಗಿರುವಂಥ ಹೂವಿರ್ಬೋದು, ಹಾಗೆ ಪತಂಗ ಇರ್ಬೋದು, ಚಂದ್ರ ಇರ್ಬೋದು, ಸಿಡಿಲು ಇರ್ಬೋದು, ಇವೆಲ್ಲವುಗಳಲ್ಲಿ ಅಡಗಿರುವಂಥ ಹೂವಿನಲ್ಲಿ ಸುಗಂಧ ಹೇಗಿದೆಯೋ ಹಾಗೆ ಪತಂಗದಲ್ಲಿ ಬೆಂಕಿ ಹೇಗಿದೆಯೋ, ಚಂದ್ರನಲ್ಲಿ ಷೋಡಶ ಕಳೆ ಹೇಗಿರ್ತದೋ ಹಾಗೆ ಸಿಡಿಲಿನಲ್ಲಿ ಈ ತೇಜ ಹೇಗಿರ್ತದೋ ಆ ರೀತಿ ಗುಪ್ತವಾಗಿರುವಂಥದ್ದು. ಅಂದರೆ ಈ ಸಿಡಿಲಿನಲ್ಲಿಯೂ ಕೂಡ ಸಿಡಿಲು ಬಡಿದಾಗ ಆಗುವಂತಹ ಒಂದು ಪರಿಣಾಮ ಅದರಲ್ಲಿ ತೇಜ ಉಂಟು ಅಂತ ಗೊತ್ತಾಗುವಂಥದ್ದು. ಅದೇ ರೀತಿ ಇಲ್ಲಿ ಹೂವಿನಲ್ಲಿ ಒಳಗಡೆ ಸುಗಂಧ ಮೂಸಿ ನೋಡುವಾಗಲೇ ಗೊತ್ತಾಗುವಂಥದ್ದು, ಇಲ್ಲಿದ್ರೆ ಅದು ಗೊತ್ತಾಗೋದಿಲ್ಲ. ಹಾಗೆ ಚಂದ್ರನಲ್ಲಿರುವಂತಹ ಆ ಷೋಡಶ ಕಲೆ ಇರುವಂಥದ್ದು ಅದನ್ನು ಸಾಧಾರಣವಾಗಿ ಪೂರ್ಣಚಂದ್ರನಲ್ಲಿ ಅದನ್ನು ಕಾಣ್ಬೋದು. ಈ ಬೇರೆ ಹೊತ್ತಿಗೆ ಕಾಣಿಸುವುದಿಲ್ಲ ಈ ಷೋಡಶ ಕಲೆಗಳು ಕೂಡ. ಅದೇ ರೀತಿಯಲ್ಲಿ ಅಜಗಣ್ಣನ ಯೋಗ ಗುಪ್ತವಾಗಿತ್ತು. ಅದನ್ನು ಆತ ಯಾವ ರೀತಿ ಬಿಡದೆ ಸಾಧಿಸ್ತಾ ಇದ್ದ ಅನ್ನುವಂಥದ್ದು, ಅಂದರೆ ಅವನ ಯೋಗ ಸಾಧನೆ ಗುಪ್ತವಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಮುಕ್ತಾಯಕ್ಕೆ ಹೇಳುವಂಥದ್ದು. ಯಾವುದೇ ಜ್ಞಾನ ಇರ್ಬೋದು ಅಥವಾ ಧ್ಯಾನ ಇರ್ಬೋದು, ಅದು ಗುಪ್ತವಾಗಿರಬೇಕು. ಅದನ್ನು ಎಲ್ಲರ ಹತ್ತಿರವೂ ಕೂಡ ಪ್ರಕಟಪಡಿಸ್ತಾ ಹೋಗುವುದಲ್ಲ. ಹಾಗೆ ಯೋಗಿಗಳಲ್ಲಿ ಇರ್ಬೋದು, ಧ್ಯಾನಿಗಳಲ್ಲಿ ಇರ್ಬೋದು, ಅದೆಲ್ಲವೂ ಕೂಡ ಅವರು ಯಾರನ್ನೂ ಕೂಡ ಯಾವುದನ್ನೂ ಕೂಡ ಅವರು ವ್ಯಕ್ತಪಡಿಸುವುದಿಲ್ಲ ಅನ್ನುವಂಥದ್ದನ್ನೇ ಈ ಒಂದು ವಚನ ಭಾಗದಲ್ಲಿ ನಾವು ಗಮನಿಸಬಹುದು. ಅಂದರೆ ನಾವು ಮೌನವಾಗಿರಬೇಕು ಅನ್ನುವಂಥದ್ದು, ಯೋಗಿಗಳ ರೀತಿಯಲ್ಲಿ ಮೌನವಾಗಿರಬೇಕು ಅನ್ನುವಂಥದ್ದನ್ನು ಈ ಭಾಗದಲ್ಲಿ ಗಮನಿಸ್ಬೋದು. ಈಗ ನಾವು ಎರಡನೆಯ ವಚನ ಭಾಗವನ್ನು ಗಮನಿಸ್ತಾ ಹೋಗೋಣ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ನುಡಿದಡೇನು ನುಡಿಯದಿರ್ದಡೇನು, ಹಿಡಿದ ವೃತ ಬಿಡದಿರಲು ಅದೇ ಮಹಾಜ್ಞಾನದಾಚರಣೆ ಎಂಬೆನು ಅಜಗಣ್ಣ ತಂದೆ. ಅಂದರೆ ಇಲ್ಲಿ ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಾವು ಕೆಟ್ಟ ನುಡಿಯನ್ನು ಆಡಬಾರದು ಅಂತ ಹೇಳ್ತಾರೆ. ಯಾಕಂದರೆ ಕೆಟ್ಟ ನುಡಿಯನ್ನು ಆಡಿದರೆ ಬೇರೆಯವರಿಗೆ ನೋವನ್ನು ಉಂಟು ಮಾಡ್ತದೆ. ಅಂದರೆ ಅದರ ಜೊತೆಯಲ್ಲಿ ನಾವು ಇನ್ನೊಬ್ಬರಿಗೆ ಕೆಡುಕನ್ನು ಉಂಟು ಮಾಡುವಂತಹ ಮಾತುಗಳನ್ನು ಬಳಸಬಾರದು. ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡುವಂತಹ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವಂತಹ ಮಾತುಗಳನ್ನು ನಾವು ಕೆಟ್ಟ ಮಾತು ಬೇಡ, ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ಅಂದರೆ ಕೆಟ್ಟ ನಡೆ ಬೇಡ ಅಂತ ಹೇಳ್ತಾರೆ, ಕೆಟ್ಟ ನಡತೆ ಬೇಡ. ಅಂದರೆ ನಾವು ಇನ್ನೊಬ್ಬರಿಗೆ ಕೇಡು ಮಾಡುವಂತಹ ಕೆಲಸವನ್ನು ನಮ್ಮ ನಡೆಯಲ್ಲಿ ತರಬಾರದು, ನಮ್ಮ ನಡೆಯಲ್ಲಿ ಅದನ್ನು ತೋರಿಸಬಾರ್ದು. ಅಂದರೆ ನಾವು ಇನ್ನೊಬ್ಬರಿಗೆ ಅಥವಾ ಸಮಾಜಕ್ಕೆ ಕೆಟ್ಟದ್ದನ್ನು ನುಡಿಯಲೂ ಬಾರದು ಮತ್ತು ಕೆಟ್ಟ ರೀತಿಯಲ್ಲಿ ಕೆಟ್ಟ ನಡೆಯೂ ಕೂಡ ನಮ್ಮಲ್ಲಿ ಇರಬಾರದು. ಹಾಗೆ ಹೇಳ್ತಾರೆ, ನುಡಿದಡೇನು ನುಡಿಯದಿರ್ದಡೇನು. ಅಂದರೆ ನಾವು ಮಾತನಾಡುವುದು ಮತ್ತು ಮಾತನಾಡದೇ ಇರುವಂಥದ್ದು. ಅಂದರೆ ನುಡಿದಡೇನು, ನುಡಿದರೂ ಏನೂ ಆಗುವುದಿಲ್ಲ, ನುಡಿಯದೇ ಇದ್ದರೂ ಏನೂ ಆಗುವುದಿಲ್ಲ. ಅಂದರೆ ಬರೀ ಮಾತನಾಡುವುದರಿಂದ ಏನೂ ಪ್ರಯೋಜನ ಇಲ್ಲ. ಮಾತನಾಡಿದರೂ ಒಂದೇ, ಮಾತನಾಡದಿದ್ದರೂ ಒಂದೇ. ಅಂದರೆ ಒಳ್ಳೆಯ ಮಾತುಗಳನ್ನಾದರೆ ಆಡಬಹುದು, ಆದರೆ ಅದನ್ನು ಬಿಟ್ಟು ಒಳ್ಳೆಯ ಗುಣವನ್ನು ನಾವು ಬಿಡದೆ ಆಚರಿಸಬೇಕು. ಅಂದರೆ ನಾವು ಏನು ನಡೆಯುವುದು ಒಂದು, ನುಡಿಯುವುದು ಒಂದು, ಆ ರೀತಿ ಆಗಬಾರದು. ಈ ನಡೆ ನುಡಿಯಲ್ಲಿ ಶುದ್ಧತೆ ಇರಬೇಕು, ಹಿಡಿದ ವೃತ್ತ ಬಿಡದಿರಬೇಕು. ಅಂದರೆ ಹಿಡಿದ ವೃತ್ತವನ್ನು ಯಾವತ್ತೂ ಕೂಡ ಅದೇ ಹೇಳಿದಲ್ವ, ನಡೆ ನುಡಿಯಲ್ಲಿ ಎರಡೂ ರೀತಿಯಲ್ಲಿಯೂ ಕೂಡ ಶುದ್ಧತೆ ಇರಬೇಕು ಅನ್ನುವಂಥದ್ದೇ. ಆ ಶುದ್ಧತೆ ಅನ್ನುವಂತಹ ಒಳ್ಳೆಯ ಆ ಗುಣ ವೃತ್ತಗಳನ್ನು ಬಿಡದೇ ಇರುವುದೇ ನಿಜವಾದ ಮಹಾಜ್ಞಾನದ ಆಚರಣೆ. ಈಗ ಮುಂದಿನ ವಚನ ಭಾಗವನ್ನು ಗಮನಿಸೋಣ. ಅರಿವ ಅಣಲೊಳಗಿಕ್ಕಿ ಅಗಿಯುತ್ತಿದೆ ಮರ್ತ್ಯ ಲೋಕವೆಲ್ಲವೂ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ.
ನಾನೆಂತೂ ಬದುಕುವೆನಣ್ಣ. ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು. ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗಣ್ಣ ನಿನ್ನ ಯೋಗ. ಅಜಗಣ್ಣ ತಂದೆ ಅನ್ನುವಂತಹ ಅಂಕಿತದಲ್ಲಿ ವಚನವನ್ನು ರಚಿಸ್ತಾ ಇರುವಂತಹ ಮುಕ್ತಾಯಕ್ಕ ಆ ಅಣ್ಣನ ಅಗಲಿಕೆಯ ಸಂದರ್ಭದಲ್ಲಿ ಬರೆದಿರುವಂಥದ್ದು ಹೆಚ್ಚಿನ ವಚನಗಳು. ಇಲ್ಲಿಯೂ ಹಾಗೆ, ಅಂದರೆ ಆತ ಅಗಲಿದಾಗ ಅಣ್ಣನ ಅಗಲಿಕೆಯ ಸಂದರ್ಭದಲ್ಲಿ ಈಕೆ ಅರಿವನು ಅಣಲೊಳಗಿಕ್ಕಿ ಅಗಿಯುತ್ತಿದೆ ಮರ್ತ್ಯಲೋಕವು, ಅರಿವು ಉಳಿಯಲು ಅರಿಯದೇ ಕೆಟ್ಟಿತ್ತು ಲೋಕವೆಲ್ಲವು. ಅಂದರೆ ಜನರ ಬಗ್ಗೆ ಹೇಳ್ತಾಳೆ. ಅಂದರೆ ಅಣ್ಣ ತನ್ನನ್ನು ತೊರೆದ ನಂತರ ನಾನು ಹೇಗೆ ಬದುಕಲಿ ಅನ್ನೋದನ್ನು ಈ ವಚನ ಭಾಗದಲ್ಲಿ ಹೇಳ್ತಾಳೆ. ಅರಿವು ಅಂದರೆ ಜ್ಞಾನವನ್ನು ಅಣಲು ಅಂದರೆ ಬಾಯಿಯ ಒಳಭಾಗ, ಅಣಲಿನ ಒಳಗಿಕ್ಕಿ ಅಗಿಯುತ್ತಿದೆ. ಅಂದರೆ ಈ ಜ್ಞಾನವನ್ನು ಆ ಮರ್ತ್ಯಲೋಕದಲ್ಲಿ ಇರುವಂತಹ ಮರ್ತ್ಯ ಅಂದರೆ ಮನುಷ್ಯರು, ಮರ್ತ್ಯಲೋಕ ಮಾನವಲೋಕ ಜನರು, ಅವರೇನು ಮಾಡ್ತಾರೆ, ಈ ಜನರು ಅರಿವನ್ನು ತಿಳಿದುಕೊಳ್ಳಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಸಾಧಾರಣವಾಗಿ ಅಜ್ಞಾನ ಹೆಚ್ಚು ಹರಡಿಕೊಂಡಿರ್ತದೆ, ಜ್ಞಾನ ಸ್ವಲ್ಪ ಕಡಿಮೆ. ಅಂದರೆ ಜನರು ಅಜ್ಞಾನವನ್ನು ಬೇಗ ನಂಬಿಬಿಡ್ತಾರೆ. ಅದೇ ರೀತಿ ಇಲ್ಲಿ ಜನರು ಅರಿವನ್ನು ತಮ್ಮ ಒಳಗಿನ ಜಡತ್ವದಿಂದಾಗಿ, ಜಡ ಸ್ವಭಾವ ಯಾವತ್ತೂ ಕೂಡ ಮನುಷ್ಯರಿಗೆ ಅರಿವನ್ನು ತಿಳ್ಕೊಳ್ಳೋದಂದರೆ ಹಿಂದೇಟು ಹಾಕ್ತಾರೆ. ಅಜ್ಞಾನ ಆದರೆ ಬೇಗ ಅದರ ಬಗ್ಗೆ ತಿಳ್ಕೊಳ್ತಾರೆ. ಇಲ್ಲಿ ಈ ಅಜ್ಞಾನವನ್ನು, ಈ ಅರಿವನ್ನು ಬಾಯೊಳಗಿಕ್ಕಿ ನುಂಗ್ತಾ ಇದ್ದಾರೆ. ಅಜ್ಞಾನದಿಂದ ಆಗುವಂತಹ ಪ್ರಮಾದಗಳು ಹೆಚ್ಚಾಗ್ತಾ ಇದೆ. ಇಲ್ಲಿ ಅರಿವು ಉಳಿಯಲು ಅರಿಯದೇ ಕೆಟ್ಟಿತ್ತು, ಅರಿವು ಉಳಿತಾ ಇಲ್ಲ, ಅರಿಯದೇ ಕೆಟ್ಟಿತ್ತು. ಇಲ್ಲಿ ಪ್ರಮಾದವಾಗಿ ಹೋಗ್ತಾ ಇದೆ, ಅಜ್ಞಾನದ ಪ್ರಮಾದಗಳು ನಡೀತಾ ಇದೆ. ಕತ್ತಲೆ ಬೆಳಗ ಇವರ ನಡುವೆ ನಾನೆಂತೂ ಬದುಕುವೆನಣ್ಣ, ಇವರ ನಡುವೆ ನಾನು ಹೇಗೆ ಬದುಕಲಿ. ಕತ್ತಲೆ ಬೆಳಗು, ಕತ್ತಲು ಮತ್ತು ಬೆಳಕು, ಜ್ಞಾನ ಮತ್ತು ಅಜ್ಞಾನಿ. ಈ ಜ್ಞಾನ ಮತ್ತು ಅಜ್ಞಾನವನ್ನು ಕಾಂಬಂತಹ, ನೋಡುವಂತಹ, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ, ನನ್ನ ಕನ್ನಡಿಯನ್ನು ನಿನ್ನ ಅಗಲಿಕೆ ಹೇಗಾಗಿದೆ ಅಂದರೆ ಜ್ಞಾನ ಅಜ್ಞಾನಗಳ ಒಂದು ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಂತಹ ನೀನು ಈಗ ಲಿಂಗೈಕ್ಯನಾಗಿರುವಂಥದ್ದು ಅಣ್ಣ. ಎನ್ನ ಕಣ್ಣನ್ನು ಕಟ್ಟಿ ಕನ್ನಡಿ ತೋರಿಸಿದ ಹಾಗಾಯಿತು. ಅಂದರೆ ಕಣ್ಣನ್ನು ಕಟ್ಟಿದ ನಂತರ ಕನ್ನಡಿ ತೋರಿಸಿದರೆ ಏನೂ ಉಪಯೋಗ ಇಲ್ಲ. ಅಂದರೆ ಅಣ್ಣನ ಒಂದು ಅಗಲುವಿಕೆಯಿಂದಾಗಿ ತನಗೆ ಜ್ಞಾನವನ್ನು ತಿಳಿಸಿಕೊಡುವವರು ಯಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನು, ತನ್ನ ಸ್ಥಿತಿ ಏನಾಗಿದೆ, ಅಜಗಣ್ಣ ನಿನ್ನ ಯೋಗದಿಂದಾಗಿ, ನಿನ್ನ ಈ ಒಂದು ಅಗಲುವಿಕೆಯಿಂದಾಗಿ ನನ್ನ ಸ್ಥಿತಿ ಏನಂದರೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ ನಂತರ ಕನ್ನಡಿಯನ್ನು ತೋರಿಸಿದ ಹಾಗಾಗಿದೆ ಎಂದು ಮುಕ್ತಾಯಕ್ಕ ಇಲ್ಲಿ ತನ್ನ ಅಜಗಣ್ಣ ತಂದೆಗೆ ಹೇಳ್ತಾರೆ. ಮುಂದಿನ ವಚನವನ್ನು ಗಮನಿಸಿ. 4ನೇ ವಚನ. ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು, ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು, ದರ್ಪಣದೊಳಗಣ ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು ಅಣ್ಣ, ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ ಆರೋಢಗೆಟ್ಟೆಯೋ ಅಜಗಣ್ಣ. ಈ ವಚನ ಭಾಗದಲ್ಲಿ ಸಾಧನೆ ಮಾಡಿದವರು ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಯಾವ ರೀತಿ ಸಾಧನೆಯನ್ನು ಮಾಡಿದವರು ಹೇಗೆ ಇರಬೇಕು, ಲೋಕದ ಕಣ್ಣಿನಲ್ಲಿ ಯಾವ ರೀತಿ ಇರಬೇಕು ಅನ್ನುವಂಥದ್ದು. ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು. ಅಂಧಕನ ಕೈಯನ್ನು, ಕುರುಡನ, ಕಣ್ಣು ಕಾಣದೇ ಇರುವವನ ಕೈಯನ್ನು ಇನ್ನೊಬ್ಬ ಕುರುಡ ಬಂದು ಹಿಡಿದುಕೊಂಡ ಹಾಗೆ ಸಾಧಕನ ಸ್ಥಿತಿ ಇರಬೇಕು. ಅಂದರೆ ಮೌನವಾಗಿ ಇರಬೇಕು. ಹಾಗೆ ಇನ್ನೂ ಹೇಳ್ತಾರೆ, ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು. ಮೂಗನಿಂದ ಕಾವ್ಯವನ್ನು ಕೇಳಿದಂತಹ ಅರಿವು, ಅವನಿಗೆ ಕೇಳುವಂತಹ ಸ್ಥಿತಿ ಉಂಟು, ಹೇಳುವಂತಹ ಸ್ಥಿತಿ ಇಲ್ಲ. ಅಂದರೆ ಮೌನವಾಗಿ ಇರಬೇಕು. ಆ ಅರಿವು ತನ್ನ ಒಳಗೆ ಇರಬೇಕು. ಅಂದರೆ ಯಾವುದೋ ಒಂದು ಕಾವ್ಯವನ್ನು ಹೇಳಿದಾಗ ಅದನ್ನು ಗ್ರಹಿಸ್ತೇವೆ, ಆ ಅರಿವನ್ನು, ಆ ಜ್ಞಾನವನ್ನು ನಮ್ಮ ಒಳಗೆ ಇಟ್ಟುಕೊಳ್ಳುವಂತಹ ಸ್ಥಿತಿಯಲ್ಲಿ ಇರಬೇಕು. ದರ್ಪಣದೊಳಗಣ ಪ್ರತಿಬಿಂಬದಂತೆ, ದರ್ಪಣದೊಳಗೆ ಇರುವಂತಹ ಪ್ರತಿಬಿಂಬ,
ಕನ್ನಡಿ, ದರ್ಪಣ ಅಂದರೆ ಕನ್ನಡಿಯ ಒಳಗೆ ಇರುವಂಥ ಪ್ರತಿಬಿಂಬದಂತೆ, ಅಂದರೆ ಕನ್ನಡಿಯ ಒಳಗೆ ಇರುವಂಥ ಪ್ರತಿಬಿಂಬ ಹೇಗೆ ನಿರ್ಲಿಪ್ತವಾಗಿರ್ತದೋ, ಪರಿಶುದ್ಧವಾಗಿರ್ತದೋ, ಅದೇ ರೀತಿ ಶರಣರ ಸಂಬಂಧ ಇರಬೇಕು, ಅದೇ ರೀತಿ ಈ ಸಾಧಕರ ಸಂಬಂಧವಿರಬೇಕು. ಅಂದರೆ ಮುಕ್ತಾಯಕ್ಕನವರು ಹೇಳ್ತಾರೆ ನೋಡಿ, ಅಂದರೆ ಹೆಚ್ಚಿನದನ್ನು ಇಲ್ಲಿ ಅಜಗಣ್ಣನಿಗೆ ಹೋಲಿಸಿ ಹೇಳುವಂಥದ್ದು. ಅಜಗಣ್ಣನನ್ನು ಇಲ್ಲಿ ಕಳೆದುಕೊಂಡಂತಹ ಅಜಗಣ್ಣ ಮುಕ್ತಾಯಕ್ಕನಿಂದ ದೂರವಾದಾಗ, ಅಂದರೆ ಲಿಂಗೈಕ್ಯರಾದಾಗ ಆಕೆ ಬರೆಯುವಂಥದ್ದಿಲ್ಲಿ. ಅಂದರೆ ಈ ರೀತಿ, ಯಾವ ರೀತಿ ಹಿಡಿಯುವರಿಗೆ ಅಳವಲ್ಲದಿರಬೇಕು. ಅಳವು ಅಂದರೆ ಶಕ್ತಿ. ಈ ದರ್ಪಣದೊಳಗೆ ಇರುವಂಥ ಪ್ರತಿಬಿಂಬದಂತೆ ಹಿಡಿಯುವವರಿಗೆ ಅಳವು ಇಲ್ಲದಿರಬೇಕು, ಶಕ್ತಿ ಇಲ್ಲದಿರಬೇಕು. ಅದು ಯಾವ ರೀತಿ ಅಂದರೆ, ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ ಆರೂಢ ಘೆಟ್ಟೆಯೋ ಅಜಗಣ್ಣ. ಕೂರ್ಮನ ಶಿಶು ಅಂದರೆ ಕೂರ್ಮ ಅಂದರೆ ಆಮೆಯ ಶಿಶುವಿಗೆ, ಅಂದರೆ ಮಗುವಿಗೆ ಹಸಿವಾದಾಗ ಅದು ತನ್ನ ತಾಯಿಯನ್ನು ಯೋಚನೆ ಮಾಡ್ತದಂತೆ. ತಾಯಿಯನ್ನು ನೆನಪಿಸಿಕೊಂಡಾಗ ಅದರ ಹಸಿವೆ ಹಿಂಗಿ ಹೋಗುತ್ತದಂತೆ. ಆ ರೀತಿ ಅಜಗಣ್ಣ ಮತ್ತು ತನ್ನ ಸಂಬಂಧ ಅನ್ನುವಂಥದ್ದು. ಈಗ ಆತ ಇಲ್ಲದಿದ್ದರೂ ಕೂಡ ನಾನು ನಿನ್ನನ್ನು ಯೋಚನೆ ಮಾಡಿಕೊಳ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಅಣ್ಣ ತಂಗಿಯರ ಒಂದು ಬಾಂಧವ್ಯವನ್ನು ಗಮನಿಸ್ಬೋದು. ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ ಆರೂಢಗೆಟ್ಟೆಯೋ ಅಜಗಣ್ಣ. ನಾವಿಬ್ಬರೂ ಆ ರೀತಿ ಇದ್ದೆವು. ಕೂರ್ಮದ ಮಗುವಿನ ಸ್ಥಿತಿ, ಕೂರ್ಮ ತಾಯಿ ಮತ್ತು ಮಗುವಿನ ಸ್ಥಿತಿಯಲ್ಲಿ ಆ ರೀತಿಯ ಸಂಬಂಧವಿತ್ತು. ಆರೂಢಗೆಟ್ಟೆಯೋ, ಈಗ ಕಳೆದು ಹೋಗಿದ್ದೀಯಾ, ಈಗ ಲಿಂಗೈಕ್ಯನಾಗಿದ್ದೀಯಾ ಅನ್ನುವಂಥದ್ದನ್ನೇ ಇಲ್ಲಿ ಮುಕ್ತಾಯಕ್ಕನವರು ಹೇಳ್ತಾರೆ. ಮುಂದಿನ ವಚನ ಭಾಗವನ್ನು ಗಮನಿಸಿ. ಸಿಡಿಲು ಹೊಯ್ದ ಬಾವಿಗೆ ಸೋಪಾನವೇಕೋ, ನೆರೆಯರಿದ ಬಳಿಕ ಮತ್ತೆ ಮತಿ ಹುಟ್ಟಲುಂಟೆ, ಸೊಡರುಳ್ಳ ಮನೆಗೆ ಮತ್ತೆ ತಮಂಧವೆಂಬುದೇನೋ, ತನ್ನಲ್ಲಿ ತಾನು ತದ್ಗತವಾದ ಬಳಿಕ ಬೊಮ್ಮ ಪರಬೊಮ್ಮನಾದೆನೆಂಬುದಿಲ್ಲ ನೋಡ ಎನ್ನ ಅಜಗಣ್ಣ ತಂದೆಗೆ. ಈ ಪದ್ಯ ಭಾಗದಲ್ಲಿ, ವಚನ ಭಾಗದಲ್ಲಿ ಒಮ್ಮೆ ತಿಳಿದ ನಂತರ, ಅಂದರೆ ಜ್ಞಾನವನ್ನು ಪಡೆದ ನಂತರ ಅದರ ಬಗ್ಗೆ ಚಿಂತನೆ ಆಗಬೇಕು, ವಿಶ್ಲೇಷಣೆ ಆಗಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ. ಮುಕ್ತಾಯಕ್ಕನವರು ಹೇಳ್ತಾರೆ, ಸಿಡಿಲು ಬಡಿದ ಬಾವಿಗೆ ಮೆಟ್ಟಿಲು ಯಾಕೆ? ಅಂದರೆ ಈ ಬಾವಿ ಅನ್ನುವಂಥದ್ದು ಕೆಲವೊಂದು ಕಡೆಗಳಲ್ಲಿ, ಕೆಲವೊಂದು ಬಾವಿಗಳಲ್ಲಿ ಮೇಲಿಂದ ನೀರನ್ನು ಸೇದುವಂಥದ್ದು ಇರ್ತದೆ. ಇನ್ನು ಕೆಲವು ಕಡೆ ಬಾವಿಯ ಒಳಗೆ ಹೋಗಿ ಅಲ್ಲಿರುವಂಥ ಮೆಟ್ಟಿಲನ್ನು ಇಳಿದುಕೊಂಡು ಬಾವಿಗೆ ಹೋಗುವಂಥದ್ದು, ಬಾವಿಯಲ್ಲಿ ಮತ್ತೆ ನೀರನ್ನು ತರುವಂಥದ್ದು. ಇಲ್ಲಿ ಸಿಡಿಲು ಬಡಿದಂತಹ ಬಾವಿ, ಸಿಡಿಲು ಬಡಿದ ನಂತರ ಅಂದರೆ ಆ ಒಂದು ಬಾವಿಗೆ ಕೆಳಗೆ ಹೋಗಬೇಕಾದ್ರೆ ಕೆಳಗಿನ ನೀರಿಗೆ ಇಳಿಯಲು ಮೆಟ್ಟಿಲು ದಾರಿ ಬೇಕು. ಆದರೆ ಆ ಸಿಡಿಲು ಬಡಿದು ಬಾವಿಯೇ ಇಲ್ಲವಾದ ಮೇಲೆ ಮೆಟ್ಟಿಲು ಯಾಕೆ ಅಂತ. ಅಂದರೆ ಅರಿವು ಮೂಡುವವರೆಗೆ ಚಿಂತನೆ, ವಿಶ್ಲೇಷಣೆ ಮತಿ ಬೇಕು. ಅನುಭವ, ಆ ಅರಿವನ್ನು ಪಡೆದ ಮೇಲೆ ಅದರ ಅಗತ್ಯವೇನು ಅನ್ನುವಂಥದ್ದು. ಈಗ ಬಾವಿಯೇ ಇಲ್ಲದ ನಂತರ ಮತ್ತೆ ಆ ಮೆಟ್ಟಿಲನ್ನು ಇಳಿದುಕೊಂಡು ಹೋಗಿ ಏನು ಮಾಡುವಂಥದ್ದು? ಸಿಡಿಲು ಬಡಿದು ಮಾಯವಾಗಿ ಹೋಗಿದೆ, ಈ ಬಾವಿ ಇಲ್ಲ. ಈಗ ಮತ್ತೆ ಮೆಟ್ಟಿಲ ದಾರಿಯಲ್ಲಿ ಹೋಗುವಂತಹ ಅಗತ್ಯವಿಲ್ಲ. ಅಂದರೆ ಚೆನ್ನಾಗಿ ತಿಳಿದುಕೊಂಡ ನಂತರ, ಅನುಭವ ಅಥವಾ ಅರಿವು ಮೂಡಿದ ನಂತರ ಮತ್ತೆ ಅದರ ಅಗತ್ಯವೇನು ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ ನೋಡಿ. ನೆರೆಯರಿದ ಬಳಿಕ ಮತ್ತೆ ಮತಿ ಹುಟ್ಟಲುಂಟೆ. ನೆರೆ ಅರಿದ ಬಳಿಕ ಅಂದರೆ ಚೆನ್ನಾಗಿ, ನೆರೆ ಅಂದರೆ ಚೆನ್ನಾಗಿ, ನೆರೆಯ ಪೂರ್ತಿಯಾಗಿ ಅರಿತ ಬಳಿಕ, ಪೂರ್ಣವಾಗಿ ಅರಿತ ಬಳಿಕ ಮತ್ತೆ ಯಾಕೆ ಮತಿ ಬೇಕು? ಮತಿ ಹುಟ್ಟಲುಂಟೆ, ಮತಿ ಹುಟ್ಟಲು ಬೇಕೇ? ಅಂದರೆ ಹುಟ್ಟುವುದು ಅಗತ್ಯವಿಲ್ಲ ಅನ್ನುವಂಥದ್ದು. ಪೂರ್ತಿಯಾಗಿ ಅರಿತ ಮೇಲೆ ವಿಶ್ಲೇಷಣೆ ಯಾವುದೂ ಇಲ್ಲ, ಬೇಡ. ಅಂದರೆ ಈ ಚಿಂತನೆ ಅನ್ನುವಂಥದ್ದು ಮಾಡಬೇಕು ಅಂತ ಇಲ್ಲ. ತಿಳಿದ ನಂತರ, ಅಂದರೆ ಅರಿವಾದ ನಂತರ, ಜ್ಞಾನ ತಿಳಿದ ನಂತರ ಮತ್ತೆ ಅಲ್ಲಿ ಹೋಗುವಂಥದ್ದು. ಆ ಅನುಭವ ಆಗುವವರೆಗೆ ಮಾತ್ರ, ಅರಿವು ಮೂಡುವವರೆಗೆ ಮಾತ್ರ ಅದರ ಬಗ್ಗೆ ಚಿಂತನೆಯನ್ನು ನಡೆಸುವಂಥದ್ದು. ಅನುಭವ ಪಡೆದ ಮೇಲೆ, ಅರಿವು ಮೂಡಿದ ಮೇಲೆ ಅದರ ಅಗತ್ಯವೇನು ಅನ್ನುವಂಥದ್ದನ್ನು ಇಲ್ಲಿ ಮುಕ್ತಾಯಕ್ಕ ಕೇಳ್ತಾರೆ. ಆನಂತರ ಹೇಳ್ತಾರೆ ನೋಡಿ, ಸೊಡರುಳ್ಳ ಮನೆಗೆ ಮತ್ತೆ ತಮಂಧವೆಂಬುದೇನೋ. ಸೊಡರು ಅಂದರೆ ಬೆಳಕು ಇರುವಂಥ ಮನೆಗೆ ಮತ್ತೆ ಕತ್ತಲು ಇರಲಿಕ್ಕೆ ಸಾಧ್ಯವೇ? ದೀಪವಿರುವಂತಹ ಮನೆಯಲ್ಲಿ ದೀಪವನ್ನು ಇಟ್ಟ ನಂತರ ಮತ್ತೆ ಕತ್ತಲನ್ನು ಹುಡುಕಿಕೊಂಡು ಹೋಗುವುದಲ್ಲ, ಕತ್ತಲೆಯಲ್ಲಿ ಉಂಟಂತ ಇಲ್ಲ. ಇಲ್ಲಿ ದೀಪ ಅಂದರೆ ಇಲ್ಲಿ
ಜ್ಞಾನವನ್ನು ಪಡೆದ ನಂತರ ಮತ್ತೆ ಅಜ್ಞಾನವನ್ನು ಹುಡುಕುತ್ತಾ ಹೋಗುವಂಥದ್ದಲ್ಲ. ದೀಪವಿರುವಂತಹ ಮನೆಯಲ್ಲಿ ಕತ್ತಲು ಇರಲು ಸಾಧ್ಯವೇ ಇಲ್ಲ. ಕೊನೆಯಲ್ಲಿ ಹೇಳ್ತಾರೆ ನೋಡಿ, ಬೊಮ್ಮ ಪರಬೊಮ್ಮನಾದೆನೆಂಬುದಿಲ್ಲ ನೋಡ ಎನ್ನ ಅಜಗಣ್ಣ ತಂದೆಗೆ. ಅಂದರೆ ಬ್ರಹ್ಮ ಅಂದರೆ ತಾನೇ ಬ್ರಹ್ಮನಾಗಿದ್ದಾನೆ. ಇಲ್ಲಿ ತನ್ನ ಗುರುವಾದಂತಹ ತನ್ನ ಅಣ್ಣನಾದಂತಹ ಅಜಗಣ್ಣನನ್ನು ಸ್ಮರಿಸ್ತಾ ಹೇಳುವಂಥದ್ದು, ಬೊಮ್ಮ ಅಂದರೆ ಬ್ರಹ್ಮ, ಪರಬ್ರಹ್ಮ. ನಾನು ಬ್ರಹ್ಮನಾದೆ ಅನ್ನುವಂತಹ, ಅಂದರೆ ಬ್ರಹ್ಮನೇ ಆಗಿರುವಾಗ ನಾನು ಬ್ರಹ್ಮನಾದೆ ಎನ್ನುವಂತಹ ಭೇದ ಭಾವದ ಮಾತು ಉಳಿಯುವುದಿಲ್ಲ ಅನ್ನುವಂಥದ್ದು. ಅಂದರೆ ಹೇಗೆ ಒಂದು ಸಿಡಿಲು ಹೊಯ್ದ ಬಾವಿ ಮತ್ತು ಸೋಪಾನವನ್ನು ಹೇಳುವಂಥದ್ದಿಲ್ಲಿ. ಸಿಡಿಲು ಹೊಯ್ದ ಬಾವಿಗೆ ಸೋಪಾನ ಬೇಕು. ಸಿಡಿಲು ಬಡಿದು ಬರಿದಾದಂತಹ ಅಥವಾ ಮಾಯವಾದಂತಹ ಅಥವಾ ಒಡೆದು ಹೋದಂತಹ ಬಾವಿಗೆ ಇಳಿಯಲು ಮೆಟ್ಟಿಲುಗಳು, ಸೋಪಾನಗಳ ಅಗತ್ಯವಿರುವುದಿಲ್ಲ. ಯಾಕಂದರೆ ಅಲ್ಲಿ ಬಾವಿಯೇ ಇರುವುದಿಲ್ಲ. ಅಂದರೆ ಜ್ಞಾನದ ಒಂದು ಸಿಡಿಲು ತಾಗಿ ತನ್ನ ಮನಸ್ಸು ಪರಿಪೂರ್ಣವಾದ ಮೇಲೆ ಬೇರೆ ಯಾವ ಲೌಕಿಕ ಆಲೋಚನೆಗಳು ಇರುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಮುಕ್ತಾಯಕ್ಕ ಹೇಳ್ತಾರೆ. ನೆರೆಯರಿದ ಬಳಿಕ ಅಂದರೆ ಪರಮಾತ್ಮನ ತತ್ವವನ್ನು, ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದ ಮೇಲೆ, ಅರಿವನ್ನು ತಿಳಿದ ಮೇಲೆ ಮತ್ತೆ ಹೊಸದಾಗಿ ಬುದ್ಧಿ ಹೇಳುವಂತಹ ಅಗತ್ಯವಿಲ್ಲ. ಮತ್ತೆ ಹುಟ್ಟಲುಂಟೆ. ಮತಿ ಅಂದರೆ ಬುದ್ಧಿ ಹುಟ್ಟುವಂತಹ ಅಥವಾ ಬುದ್ಧಿ ಹೇಳುವಂತಹ ಪ್ರಮೇಯವೇ ಇರುವುದಿಲ್ಲ. ಹಾಗೆ ಸೊಡರುಳ್ಳ ಮನೆಗೆ ಮತ್ತೆ ತಮಂಧವೆಂಬುದೇನೋ. ಸೊಡರು ಮನೆಯಲ್ಲಿ ದೀಪ ಇದ್ದ ನಂತರ ಹೇಗೆ ಕತ್ತಲು ಇರುವುದಿಲ್ಲವೋ ಹಾಗೆ ಆತ್ಮಜ್ಞಾನಿಗಳಲ್ಲಿ ಮತ್ತೆ ಜ್ಞಾನವಿರುವುದಿಲ್ಲ. ತನ್ನಲ್ಲಿ ತಾನು ತದ್ಗತವಾದ ಬಳಿಕ, ತನ್ನಲ್ಲಿ ತಾನು ತಿಳಿದ ಬಳಿಕ, ಅಂದರೆ ತಾನು ಶಿವನಲ್ಲಿ ಐಕ್ಯವಾದ ನಂತರ ಅಥವಾ ಶರಣಾದ ನಂತರ ಬ್ರಹ್ಮನಾದೆ ಅನ್ನುವಂತಹ, ತಾನೇ ಬ್ರಹ್ಮನಾದೆ ಅನ್ನುವಂತಹ ಯಾವುದೇ ಭೇದ ಭಾವ ಯಾವುದೂ ಉಳಿಯುವುದಿಲ್ಲ ಅನ್ನುವಂಥದ್ದನ್ನೇ ಇಲ್ಲಿ ಮುಕ್ತಾಯಕ್ಕನವರು ತನ್ನ ಅಣ್ಣನಾದಂತಹ ಜಗಣ್ಣನವರನ್ನು ಸ್ಮರಿಸಿ ಹೇಳ್ತಾರೆ. ಮುಂದಿನ ವಚನವನ್ನು ಗಮನಿಸಿ. ಸತ್ಯವುಳ್ಳಲ್ಲಿ ಶಬುದ ಹಿಂಗದು, ಭಾವವುಳ್ಳಲ್ಲಿ ಭಕ್ತಿ ಹಿಂಗದು. ಮೂರು ಲೋಕದ ಹಂಗಿನ ಶಬುದವೇನಯ್ಯ, ಮುಕುತಿಯ ನೇವೆನಯ್ಯ. ಎನ್ನ ಯುಕುತಿಯ ಮುಕುತಿಯ ಬಕುತಿಯ ಪದವನ್ನು ಕಂಡು ನಾಚಿದನು ಅಜಗಣ್ಣ ತಂದೆ. ಸತ್ಯವುಳ್ಳಲ್ಲಿ ಶಬುದ ಹಿಂಗದು. ಶಬುದ ಅಂದರೆ ಇಲ್ಲಿ ಮಾತು. ಸತ್ಯವಿರುವಲ್ಲಿ ಮಾತಿಗೆ ಕೊನೆ ಇರುವುದಿಲ್ಲ. ಅಂದರೆ ಸತ್ಯ ಎಲ್ಲಿರ್ತದೋ ಅಲ್ಲಿ ಅದು ಶಾಶ್ವತವಾಗಿರ್ತದೆ. ಆ ಮಾತುಗಳು ಶಾಶ್ವತವಾಗಿರ್ತದೆ. ಅಂದರೆ ಸುಳ್ಳು ಹೇಳಿದಾಗ ಏನೋ ಆ ಮಾತುಗಳು ಬೇರೆ ಬೇರೆಯಾಗಿ ಬದಲಾವಣೆ ಆಗ್ತಾ ಹೋಗ್ತದೆ. ಇದು ಹಾಗಲ್ಲ. ಸತ್ಯ ಇರುವಲ್ಲಿ ಮಾತಿಗೆ ಕೊನೆ ಇರುವುದಿಲ್ಲ. ಭಾವವುಳ್ಳಲ್ಲಿ ಭಕ್ತಿ ಹಿಂಗುವುದಿಲ್ಲ. ಅಂದರೆ ಮನಸ್ಸಿನಲ್ಲಿ ಶುದ್ಧ ಭಾವದಿಂದ ದೇವರ ಮೇಲೆ ಭಕ್ತಿಯನ್ನು ಮಾಡಿದಾಗ, ದೇವರ ಮೇಲೆ ಇರುವಂತಹ ಪರಿಶುದ್ಧ ಮನಸ್ಸಿನಿಂದ ಪರಿಶುದ್ಧ ಮನಸ್ಸಿನಲ್ಲಿ ಕೂಡಿರುವಂತಹ ಭಕ್ತಿ ಎಂದಿಗೂ ಕೂಡ ಹಿಂಗದು, ಕಡಿಮೆಯಾಗುವುದಿಲ್ಲ. ಮೂರು ಲೋಕದ ಹಂಗಿನ ಶಬ್ದವೇನಯ್ಯ. ಮೂರು ಲೋಕಗಳ ಒಂದು ಮಾತು ಅಥವಾ ಅಪೇಕ್ಷೆ, ಈ ಹಂಗು, ಮೂರು ಲೋಕಗಳ ಹಂಗಿನಿಂದ ಕೂಡಿರುವಂಥ ಮಾತಿಗೆ ಅಥವಾ ಶಬ್ದಕ್ಕೆ ಏನು ಬೆಲೆ ಅಂತ ಕೇಳ್ತಾಳೆ ಇಲ್ಲಿ ಮುಕ್ತಾಯಕ್ಕ. ಅಂದರೆ ಸತ್ಯ ಮತ್ತು ಭಕ್ತಿ ಇರುವಲ್ಲಿ ಅದು ಎಂದಿಗೂ ಕೂಡ ಆ ಮಾತುಗಳು ಹಿಂಗುವುದಿಲ್ಲ. ಮೂರು ಲೋಕದ ಹಂಗು ಎನಗೇಕೆ, ಶಬ್ದವೇನಯ್ಯ, ಮುಕುತಿಯ ನೇವೇನಯ್ಯ. ಅಂದರೆ ಇದರಿಂದ ಈ ಮೂರು ಲೋಕಗಳ ಅಪೇಕ್ಷೆ ಅಥವಾ ಹಂಗಿನಿಂದ ಕೂಡಿರುವಂಥ ಮಾತಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಮುಕ್ತಿಯನ್ನು ಏವೇನಯ್ಯ, ಮುಕ್ತಿಯ ಕುರಿತು ನಾನು ಏನು ಹೇಳಲಿ. ಎನ್ನ ಯುಕ್ತಿ, ನನ್ನ ಯುಕ್ತಿ, ನನ್ನ ಮುಕ್ತಿ, ನನ್ನ ಭಕ್ತಿ. ಅಂದರೆ ಈ ಮುಕ್ತಿಯನ್ನು ಕುರಿತು ಏನು ಹೇಳಿ, ನಾನು ಏನೆಂದು ಹೇಳಲಿ. ನನ್ನ ಯುಕ್ತಿ ಇರ್ಬೋದು, ಮುಕ್ತಿ ಇರ್ಬೋದು ಅಥವಾ ಭಕ್ತಿ ಇರ್ಬೋದು, ಈ ಸ್ಥಿತಿಯನ್ನು ಕಂಡು ನಾಚಿದನು ಅಜಗಣ್ಣ ತಂದೆ. ಅಜಗಣ್ಣ ತಂದೆಯು ಇಂತಹ ಈ ಮೂರು ಸ್ಥಿತಿಯನ್ನು ಹೊಂದಿರುವಂತಹ ನನ್ನ ಅಜಗಣ್ಣನು ನನ್ನನ್ನು ಕಂಡು ಅಜಗಣ್ಣನು ಬೆರಗಾದನು. ಮುಂದಿನ ವಚನ ಗಮನಿಸಿ. 7ನೆಯ ವಚನ. ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ಹೊತ್ತುಗಳಿವಿರಿ, ಸುಮ್ಮನೇಕೆ ಹೊತ್ತಳೆವಿರಿ ಸ್ವಾಮಿಗಳಿರ. ಮಾಡಬನ್ನಿ ದಿನ ಶಿವರಾತ್ರಿಯ, ಕೇಳಬನ್ನಿ ಶಿವಾನುಭವವ, ನೋಡಬನ್ನಿ ಅಜಗಣ್ಣನಿರವ ಬಸವಣ್ಣ ತಂದೆ. ಮುಂದಿನ ವಚನದಲ್ಲಿ ಮುಕ್ತಾಯಕ್ಕೆ ಏನು ಹೇಳ್ತಾರೆ ಅಂತ ನೋಡೋಣ. ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ಹೊತ್ತುಗಳಿವಿರಿ,
ಸುಮ್ಮನೇಕೆ ಹೊತ್ತಳೆವಿರಿ ಸ್ವಾಮಿಗಳಿರ, ಮಾಡಬನ್ನಿ ದಿನ ಶಿವರಾತ್ರಿಯ, ಕೇಳಬನ್ನಿ ಶಿವಾನುಭವ, ನೋಡಬನ್ನಿ ಅಜಗಣ್ಣನಿರವ ಬಸವಣ್ಣ ತಂದೆ. ಅಂದರೆ ಸುತ್ತಮುತ್ತ ಇರುವಂತಹ ಜನರು ವ್ಯರ್ಥವಾಗಿ ಕಾಲ ಕಳೆಯುತ್ತಾ ಇರುವುದನ್ನು ಕಂಡಾಗ ಈಕೆ ಹೇಳ್ತಾಳೆ, ಸುಮ್ಮನೇಕೆ ದಿನ ಕಳೆವಿರಿ, ಕಾಲವನ್ನು ಯಾಕೆ ನೀವು ವ್ಯರ್ಥವಾಗಿ ಕಳೆಯುತ್ತಿದ್ದೀರಿ, ಸಮಯವನ್ನು ವ್ಯರ್ಥವಾಗಿ ಯಾಕೆ ಕಳೆಯುತ್ತೀರಿ, ಸುಮ್ಮನೆ ಹೊತ್ತನ್ನು ಯಾಕೆ ವ್ಯರ್ಥವಾಗಿ ಕಳೆಯುತ್ತೀರಿ, ಸುಮ್ಮನೆ ಏಕೆ ಹೊತ್ತಳೆವಿರಿ ಸ್ವಾಮಿಗಳಿರ. ಸ್ವಾಮಿಗಳಿರ ಅಂತ ಹೇಳ್ತಾಳೆ, ಇಲ್ಲಿ ಗೌರವದಿಂದ ಎಲ್ಲರನ್ನೂ ಕೂಡ ಗೌರವದಿಂದಲೇ ಕಾಣ್ತಾಳೆ. ಸ್ವಾಮಿಗಳಿರ, ಸುಮ್ಮನೇಕ ದಿನ ಕಳೆವಿರಿ, ಸುಮ್ಮನೇಕೆ ಹೊತ್ತುಗಳಿವಿರಿ, ಸುಮ್ಮನೇಕೆ ಹೊತ್ತಳೆವಿರಿ ಸ್ವಾಮಿಗಳಿರ, ಮಾಡಬನ್ನಿ ದಿನ ಶಿವರಾತ್ರಿಯ ದಿನ ಶಿವನ ನಾಮಸ್ಮರಣೆಯನ್ನು ಮಾಡುವಂಥದ್ದನ್ನು ನೀವು ನೋಡಿರ್ಬೋದು. ಇವಳು ಹೇಳ್ತಾಳೆ, ಶಿವರಾತ್ರಿಯನ್ನು ದಿನ ಮಾಡೋಣ, ಅಂದರೆ ದಿನವೂ ಕೂಡ ಶಿವನಾಮ ಸ್ಮರಣೆಯನ್ನು ಮಾಡುವುದು ಅಂದರೆ ಶಿವರಾತ್ರಿಯ ದಿನ ಮಾತ್ರ ಅಲ್ಲ, ದಿನವೂ ಕೂಡ ಶಿವರಾತ್ರಿಯನ್ನು ಮಾಡೋಣ. ಹಾಗೆ ಶಿವಾನುಭವವ ಪಡೆಯೋಣ, ಕೇಳಬನ್ನಿ ಶಿವಾನುಭವ ಅಂದರೆ ಸತ್ಸಂಗ ಅನ್ನುವಂಥದ್ದು. ಶಿವನ ಒಂದು ಅನುಭವವನ್ನು ಪಡೆದುಕೊಳ್ಳುವಂಥದ್ದು, ಆ ತತ್ವವನ್ನು ಪಡೆದುಕೊಳ್ಳುವಂಥದ್ದು, ಅಂದರೆ ಶಿವನಿಗೆ ಸಂಬಂಧಿಸಿದ ಹಾಗೆ ಅಲ್ಲಿ ಶಿವನಾಮ ಸ್ಮರಣೆಯನ್ನು ಮಾಡುವಂಥದ್ದು, ಶಿವನ ಅನುಭವವನ್ನು ಪಡೆಯುವಂಥದ್ದು. ನೋಡಬನ್ನಿ ಅಜಗಣ್ಣನಿರವ ಬಸವಣ್ಣ ತಂದೆ, ಅಂದರೆ ಇಲ್ಲಿ ಇವುಗಳೆಲ್ಲವನ್ನು ಈ ಆತ್ಮ ಕಲ್ಯಾಣದ ತತ್ವವನ್ನು ಅನುಭವಿಸಬೇಕು ಅನ್ನುವಂತಹ ಕರೆಯನ್ನು ಕೊಡ್ತಾಳೆ. ಇಲ್ಲಿ ಅಜಗಣ್ಣನ ಇರವು, ಅಜಗಣ್ಣನನ್ನು ನೋಡಬನ್ನಿ. ಹಾಗೆ ಆತ ಅಂದರೆ ಪ್ರತಿದಿನವೂ ಧ್ಯಾನವನ್ನು ಮಾಡ್ತಾ ಇರುವವನು ಬಸವಣ್ಣನವರ ಬಸವಣ್ಣ ತಂದೆಯನ್ನು, ಬಸವಣ್ಣನ ತಂದೆ ಅಂದರೆ ಶಿವನನ್ನು ನೋಡಬನ್ನಿ. ಸುಮ್ಮನೇಕೆ ದಿನ ಕಳೆಯುವಿರಿ, ಸುಮ್ಮನೇಕೆ ಹೊತ್ತು ಕಳೆಯುವಿರಿ ಅಂತ. ಅಂದರೆ ಜೀವನ ಅನ್ನುವಂಥದ್ದು ಅದು ಏನು ಅಶಾಶ್ವತ ಅಂತ ಹೇಳ್ತೇವೆ, ಶಾಶ್ವತ ಅಲ್ಲ. ಅದು ಎಷ್ಟು ಹೊತ್ತಿಗೆ ಹೋಗ್ತದೆ ಅನ್ನುವಂಥದ್ದು ಯಾರಿಗೂ ತಿಳಿದಿಲ್ಲ. ಅಂದರೆ ಜೀವನ ಅನ್ನುವಂಥದ್ದು ಎಷ್ಟು ಕ್ಷಣದಲ್ಲಿ, ಯಾವ ಕ್ಷಣದಲ್ಲಿ ಮುಗಿದು ಹೋಗ್ತದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ಈ ಜೀವನವನ್ನು ವೃಥಾ ಕಾಲ ಕಳೆಯದಿರಿ, ಶಿವನ ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರ ಜೀವನವನ್ನು ಸದುಪಯೋಗಪಡಿಸಿಕೊಳ್ಳಿ ಅನ್ನುವಂಥ ಒಂದು ಕರೆಯನ್ನು ಇಲ್ಲಿ ಮುಕ್ತಾಯಕ್ಕನವರು ನೀಡ್ತಾರೆ.